ರಾಜೀನಾಮೆ ಕೊಡುವಂತ ನಿರ್ಧಾರದ ಬೆನ್ನಿಗೆ ಕುರುಬ ಸಮುದಾಯ ರಾಜ್ಯದ ಅಲ್ಲಲ್ಲಿ ಪ್ರತಿಭಟನೆಯನ್ನು ಮಾಡಿದೆ. ಶಿವಮೊಗ್ಗ, ಯಾದಗಿರಿ, ಬಳ್ಳಾರಿ ಇಲ್ಲೆಲ್ಲ ಪ್ರತಿಭಟನೆಗಳಾಗಿವೆ. ಇವತ್ತು ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಗೊತ್ತಾದ ತಕ್ಷಣ ಕುರುಬ ಸಮುದಾಯದ ಪ್ರಮುಖರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಶಿವಮೊಗ್ಗ, ಯಾದಗಿರಿ ಅಲ್ಲಲ್ಲಿ ಪ್ರತಿಭಟನೆಯಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರದು ಅನ್ನೋದು ಒತ್ತಾಯ. ಸಿದ್ದರಾಮಯ್ಯ ಅವರು 5 ವರ್ಷ ಕಂಪ್ಲೀಟ್ ಮಾಡಬೇಕಿತ್ತು ಅನ್ನುವಂತ ಒತ್ತಾಯವನ್ನ ಕುರುಬ ಸಮುದಾಯದ ನಾಯಕರು ಮಾಡ್ತಾ ಇರೋದು. ಅಲ್ಲಲ್ಲಿ ಪ್ರತಿಭಟನೆಯಾಗಿದೆ. ಶಿವಮೊಗ್ಗದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಶಿವಮೊಗ್ಗದ ದೃಶ್ಯವನ್ನ ನೋಡ್ತಾ ಇದ್ದೀರಿ. ರಸ್ತೆಗೆ ಟಗರು ತೆಗೆದುಕೊಂಡು ಬಂದು ಪ್ರತಿಭಟನೆಯನ್ನ ಮಾಡಲಾಗಿದೆ. ಟೈರುಗಳಿಗೆ ಬೆಂಕಿ ಹಚ್ಚಲಾಗಿದೆ. ಕುರುಬ ಸಮುದಾಯದಿಂದ ನಡೆದಿರುವಂತಹ ಪ್ರತಿಭಟನೆ ಇದು. ನಮ್ಮ ಸಮುದಾಯದ ನಾಯಕರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬಾರದು. 5 ವರ್ಷ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಿತ್ತು ಹೈಕಮಾಂಡ್. ಈ ಪ್ರತಿಭಟನೆಗಳಾಗ್ತಾ ಇದ್ದಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗು ಆಗ್ತಾ ಇತ್ತು. ಪ್ರತಿಭಟನೆಗಳು ನಡೀತಾ ಇದ್ದಾಗಲೇ ಸಿದ್ದರಾಮಯ್ಯ ಅನೌನ್ಸ್ ಮಾಡ್ತಾ ಇದ್ರು, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಒಂದು ಕಡೆ ರಾಜ್ಯದ ಅಲ್ಲಲ್ಲಿ ಪ್ರತಿಭಟನೆಗಳು, ಆಕ್ರೋಶಗಳು, ಅಸಮಾಧಾನ, ಅತೃಪ್ತಿ. ಮತ್ತೊಂದೆಡೆ ಸಂತೋಷದಿಂದ ಸಿದ್ದರಾಮಯ್ಯ ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿ. ಯಾದಗಿರಿಯಲ್ಲೂ ಕೂಡ ಪ್ರತಿಭಟನೆಯಾಗಿದೆ. ನೋಡ್ತಾ ಇದ್ದೀರಿ ಆ ದೃಶ್ಯವನ್ನ. ಸಿದ್ದರಾಮಯ್ಯ ಅವರ ಅಭಿಮಾನಿಯೊಬ್ಬರು ಒಂಟಿ ಹೋರಾಟವನ್ನು ಮಾಡಿದರು. ಕರ್ನಾಟಕ ಸಿದ್ದರಾಮಯ್ಯ ಬ್ರಿಗೇಡ್ ಅಂತ ಅವರು ಸಂಘಟನೆಯನ್ನು ಕಟ್ಕೊಂಡಿದ್ದಾರೆ. ಅದರ ರಾಜ್ಯಾಧ್ಯಕ್ಷರು ರಾಜ್ಕುಮಾರ್ ಗಣೀರ್ ಅಂತ ಹೆಸರು. ಅವರು ಒಬ್ಬರೇ ಪ್ರತಿಭಟನೆ ಮಾಡಿದ್ದಾರೆ. ಒಬ್ಬಂಟಿ ಪ್ರತಿಭಟನೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರದು. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರನ್ನು ಹೈಕಮಾಂಡ್ ನಡೆಸಿಕೊಂಡ ರೀತಿಯನ್ನು ನಾವು ತೀವ್ರವಾಗಿ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದಿಂದ ಖಂಡಿಸ್ತೇವೆ. ಸುದೀರ್ಘವಾದ ಸೇವೆಯನ್ನು ಕಾಂಗ್ರೆಸ್ ಪಡೆದುಕೊಂಡು 2 ಸಾರಿ ಅಧಿಕಾರಕ್ಕೆ ಬಂದು ಕೇವಲ ಅವರಿಂದಲೇ ಒಬ್ಬ ಮಾಸ್ ಲೀಡರ್ ಆಗಿ ಕಾಂಗ್ರೆಸ್ ಪಕ್ಷವನ್ನು 2 ಸಾರಿ ಅಧಿಕಾರ ತಂತಹ ಒಬ್ಬ ನಾಯಕನನ್ನು ಹಠಾತ್ತಾಗಿ ನೀವು ಕೆಳಗಿಳಿಸಿ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದು ಹೈಕಮಾಂಡನ್ನು ತೀವ್ರವಾಗಿ ಖಂಡಿಸ್ತೇವೆ. ಈ ನಿರ್ಣಯ ಮಾಡಬಾರ್ದಾಗಿತ್ತು. ಈ ನಿರ್ಣಯ ಇಡೀ ಅಹಿಂದ ವರ್ಗಕ್ಕೆ ಹಾಗೂ ಕುರುಬ ಸಂಘಕ್ಕೆ ತುಂಬ ನೋವಾಗಿದೆ, ಅನ್ಯಾಯವಾಗಿದೆ. ಇನ್ನು ಈ ಅವಧಿಯಲ್ಲಿ 3 ವರ್ಷ ಆಗಿದೆ, ಇನ್ನು 2 ವರ್ಷ ಅವಧಿ ಇತ್ತು. ಅವರು 2 ವರ್ಷನ ಮುಂದುವರಿಸಬಹುದಾಗಿತ್ತು. ಇಂಥ ಒಬ್ಬ ಧೀಮಂತ ನಾಯಕನನ್ನು ಹಠಾತ್ತಾಗಿ ಸಿದ್ದರಾಮಯ್ಯ ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ. ಅವರ ಹುಟ್ಟೂರು ಸಿದ್ದರಾಮನಹುಂಡಿಯಲ್ಲಿ ಮೌನ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿಗೆ ಹೋದಾಗ ಸಿದ್ದರಾಮಯ್ಯ ಅವರ ರಾಜೀನಾಮೆ ನಿರ್ಧಾರಕ್ಕೆ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. 3 ವರ್ಷದ ಹಿಂದೆ ಮುಖ್ಯಮಂತ್ರಿ ಆದರು ಅಂತ. ಇವತ್ತು ರಾಜೀನಾಮೆ ಕೊಡುವಂತ ಸಮಯ. ಇಡೀ ಊರಲ್ಲಿ ಮೌನ ಕಾಣಿಸ್ತಾ ಇದೆ. ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ್ದಾರೆ. ನಮ್ಮೂರವರು ಮುಖ್ಯಮಂತ್ರಿ ಆಗಿದ್ರು ಅನ್ನುವಂಥ ಖುಷಿಯಲ್ಲಿದ್ವಿ ನಾವು. ಅವರಂದ್ರೆ ನಮಗೆ ತುಂಬಾ ಇಷ್ಟ. ಅವ್ರು ರಾಜೀನಾಮೆ ಕೊಟ್ಟರು ಅನ್ನೋದನ್ನ ಅಥವಾ ಕೊಡ್ತಿದ್ದಾರೆ ಅನ್ನೋದನ್ನ ನಮಗೆ ಆಗ್ತಾ ಇಲ್ಲ ಸಹಿಸೋದಕ್ಕೆ ಅಂತ. ಅವ್ರ ಕಣ್ಣು ನಮಗೆ ತುಂಬಾ ಇಷ್ಟ. ಸಿದ್ದರಾಮಯ್ಯ ನಮ್ಗೆ ರಾಜೀನಾಮೆ ಕೊಡ್ಬಾರ್ದು. ಏನ್ ಮಾಡಿದಾರೆ ನಿಮ್ಮೂರಿಗೆ? ನಮ್ಮೂರಿಗೆ ಎಲ್ಲನೂ ಮಾಡಾರ, ಅನುಕೂಲ ಮಾಡಾರ. ಅನುಕೂಲ ಅಂದ್ರೆ ಮನ ಕಟ್ಸಿರೋದು, ದೇವಸ್ಥಾನ ಕಟ್ಸ್ಕೊಟ್ರೋದು. ಗ್ರಾಮದ ಜನ ಏನ್ ಹೇಳ್ತಾರೆ ಈ ಒಂದು ಸಂದರ್ಭವನ್ನ ಅವ್ರು ಯಾವ ತರ ಸ್ವೀಕಾರ ಮಾಡ್ತಾರೆ ಬನ್ನಿ ಕೇಳೋಣ. ಮಹಿಳೆಯರಿಗಾಗ್ಲಿ ಬಡವ್ರಿಗಾಗ್ಲಿ ಎಲ್ಲ ಅನುಕೂಲ ಮಾಡ್ಕೊಟ್ರು ಅಂತಂದವ್ರು. ಎಲ್ಲಕ್ಕೂ ಇಡೀ ಕರ್ನಾಟಕಕ್ಕೆ ಮಾಡ್ಯಾರ. ಅವ್ರ ಊರಿಗೆ ಮಾಡಿಲ್ಲ, ಎಲ್ಲಾ ದೇಶಕ್ಕೂ ಮಾಡ್ಯಾರ ಸ. ನಿಮ್ಮೂರ್ಗೆ? ನಮ್ಮೂರ್ಗು ಮಾಡ್ಯಾರ ಬಡವ್ರ ಬಗ್ಗರ್ಗ. ಅವ್ರಿಗೆ ಅಂತ ಏನು ಮಾಡ್ಕೊಂಡಿಲ್ಲ ಅವ್ರು. ಆ ದೇಶಕ್ಕೆ ಮಾಡೋದಾಗದ ಅವರು. ಅವ್ರ ಮನ್ಗಳ್ಗ ನಮ್ಮ ತಾಯಿ, ನಮ್ಮ ತಾತನವರು, ನಮ್ಮ ಅಮ್ಮವರು
ಮಡಗಿದ್ದ ಹಳ ಜಮೀನುಗಳು ಹಳ ಇದೆ ಇರೋದು. ಈಗ ತಮಗೂ ಏನು ಮಾಡ್ಕೊಂಡಿಲ್ಲ ಸ ಅವರು. ಇಡೀ ಜನ ಇಡೀ ದೇಶಕ್ಕೆ ಮಾಡ್ಕೊ ಹೋದ್ರು ಸ ಅವರು. ಮತ್ತೆ ಇನ್ನೂ 2 ವರ್ಷ ಇತ್ತು ರಾಜೀನಾಮೆ ಕೊಟ್ಬಿಡ್ತಾವ್ರೆ. ಯಾವ ಕೊಡ್ಬಾರ್ದಾಗಿತ್ತು ಸ, ಇನ್ನು 2 ವರ್ಷ ಇರ್ಬೇಕಾಯ್ತು. 2 ವರ್ಷ ಇದ್ರೆ ನೋಡು ನಮ್ಮ ಅವ್ರ ಅಕ್ಕನ ಮಗ ಮುರ್ಕಲ್ ಮನ ಮಡಿಕಂದಿವಿ ನೋಡಿ ಸ. ಮುರ್ಕಲ್ ಮನ ಅಕ್ಕನ ಮಕ್ಕ ಅಂತೂ ಏನು ಮಾಡಿಲ್ಲ ಸರ್ ನಮ್ಗ. ಜನಕ್ಕೆ ಅಂತಾನೆ ಮಾಡಿದ್ರು. ಜನಕ ದೇಶಕ್ಕೆ ಮಾಡಿದ್ರು ಸ, ಇಡೀ ಕರ್ನಾಟಕಕ್ಕೆ ಮಾಡಿದ್ರು. ಮಾಡ್ಲಿ, ಹೆಂಗೆ ನಮ್ಮ ಕೂಲಿನೇ ಮಾಡ್ಕೊತೀನಿ ನಮ್ಮ. ಇಳಿಬಾರ್ದಾಗಿತ್ತು ಸ ಅವರು. ಹಾಸ್ಪಿಟ್ಲ್ ಕಟ್ಟಿಸಿದ್ರು, ದೇವಸ್ಥಾನ ಕಟ್ಟಿಸಿದ್ರು, ರೋಡ್ ಮಾಡಿದ್ರು, ನೀರು ತಂದರು, ದೇಶಕ್ಕೆ ಅನುದಾನ ಮಾಡಿದ್ರು, ವರ್ಣಲಾಲ ತಂದರು, ಎಲ್ಲ ಥರದಲ್ಲೂ ಮಾಡ್ರಲ್ಲ ಸ. ನಮ್ಗೆ ಇನ್ನೂ 1-2 ವರ್ಷ ಇದ್ರೆ ಸರಿಯಾಗೋದು ಅಂತ ನೆನೆಸ್ಕೊತೀಮಿಕಪ್ಪ. ನಮ್ಮಂಥ ಬಡವ್ರ ಬಗ್ಗರ್ಗ ಸಹಾಯ ಮಾಡೋರು ಇನ್ನೂ 1-2 ವರ್ಷ ಇದ್ರೆ ಸಾಕಾಗಿತ್ತು ನೆನೆಸ್ಕೊತೀಮಿಕಪ್ಪ. ಈ ಸಹಾಯ ಅಂದ್ರೆ ಯಾವ ಥರ? ಅದೇ ದುಡ್ಡು ಕಾಸಲಿ ಒಂದು ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಆಸ್ಪತ್ರೆಗಳಿಗೆ ಅಷ್ಟು ದುಡ್ಡು ಕಾಸು ಕೊಡ್ತಿದ್ರು. ಇಲ್ಲಿ ದೇವಸ್ಥಾನ ಕಟ್ಟಿದ್ರು, ಇಲ್ಲಿ ಇದನ್ನೆಲ್ಲ ರೋಡ್ ಮಾಡಿಸಿದ್ರು, ನದಿ ನೀರು ಮಡಗಿಸಿದ್ರು, ಎಲ್ಲನೂ ಸಹಾಯ ಮಾಡಬೇಕು. ಬಂದ್ ಮಾಡಾರ ಸಹಾಯವೇ ಅಥವಾ ಅವ್ರ ಕಡೆಯಿಂದ ಯಾರು ಕಳ್ಸಾರ? ಏನೋ ಕೇಳಿದ್ರೆ ಕಷ್ಟ ಸುಖ ಅಂದ್ರೆ ಅವ್ರ ಕಡೆಯಿಂದ ಕಳಿಸ್ತಾರೆ. ಅವ್ರ ಕಡೆಯಿಂದ ಕಳಿಸ್ತಾರ. ಪಾರ್ವತಿ ಅವ್ರೇನೋ ಬಂದೆಲ್ಲ ಮಾಡ್ತಿದ್ರು ಅಂತಂದ್ರು. ಪಾರ್ವತಮ್ಮರು ಹಬ್ಬಗಳಾಗ ಬತ್ತಿದ್ರು, ಕಾರ್ಯ ಮಾಡಿದ್ರೆ ಬತ್ತಿದ್ರು. ಬಂದು ಮಾತು ಕಥೆ ಎಲ್ಲ ಆಡ್ತಿದ್ರು. ಈಗ ಇವತ್ತಿನ ಸಿಎಂ ಇದನ್ನ ಕೆಳಕಿಲ್ ಬಿಡ್ತಾರೆ. ಇಳಿದು ಬಿಟ್ರಪ್ಪ ಇನ್ನೇನು. ನಮ್ಗಳಿಗೂ ಬೇಜಾರಿ, ಏನ್ ಮಾಡಮ್ಮಪ್ಪ, ಹಿಂಗಾಯ್ತದ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.